ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಮನೆಗೆ ತರಕಾರಿಗಳನ್ನ ತಂದಿದ್ದೆ, ಅದನ್ನು ಜೋಡಿಸಿಟ್ಕೋತಾ ಇದ್ದೀನಿ. ಪ್ರತಿನಿತ್ಯ ಹಸಿ ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಬಟ್ ಸಡನ್ ಆಗಿ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡು ಹಸಿ ತರಕಾರಿಗಳನ್ನ ಸೇವನೆ ಮಾಡಿದಾಗ ಅವರಲ್ಲಿ ಡೈಜೆಷನ್ ಪ್ರಾಬ್ಲಮ್, ಅಸಿಡಿಟಿ ಪ್ರಾಬ್ಲಮ್, ಸ್ವಲ್ಪ ಲೂಸ್ ಮೋಷನ್ ಕೂಡ ಆಗುತ್ತೆ. ಸೊ ಆವಾಗ ಅವ್ರು ಏನು ಮಾಡಬೇಕು ಅಂತ ಅಂದರೆ ಒಂದು 50% ಅಷ್ಟು ಹಸಿ ತರಕಾರಿಗಳನ್ನ ಬೇಯಿಸ್ಕೊಂಡು ತಿನ್ಬೋದು. ಯಾವಾಗ ಅಂತ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಹಾಗೆ ಸಂಜೆ ನೀವೇನಾದರೂ 7 ಗಂಟೆ ಒಳಗಡೆ ಊಟ ಮಾಡ್ತೀರಾ ಅಂತ ಅಂದರೆ ಅದ್ರ ಜೊತೆಗೆ ನೀವು ಸೇವನೆ ಮಾಡ್ಬೋದು. ಇದರಿಂದ ಸ್ಟೆಪ್ ಬೈ ಸ್ಟೆಪ್ ಪ್ರತಿನಿತ್ಯ ನೀವು ಇದೇ ಥರ ಫಾಲೋ ಮಾಡಿಕೊಂಡು ಒಂದು 5 to 6 ಡೇಸ್ ಆದಮೇಲೆ ಹಸಿ ತರಕಾರಿಗಳನ್ನ ತಿನ್ನೋದ್ರಿಂದ ಅದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ. ನಿಮಗೆ ಕಡಿಮೆ ಏಜ್ ಆಗಿದ್ರು ಕೂಡ ಜಾಸ್ತಿ ಏಜ್ ಆದಂಗೆ ಕಾಣ್ತಾ ಇದ್ದೀರಾ ಅಂತ ಅಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳಿ. ಅದರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಬೀಟಾ ಕ್ಯಾರೋಟಿನ್, ವಿಟಮಿನ್ ಎ ಹಾಗೆ ಖನಿಜಗಳು ಇರೋದ್ರಿಂದ ಕಣ್ಣುಗಳಿಗಾಗಿರ್ಬೋದು, ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಗೇನಾದರೂ ರಿಂಕಲ್ಸ್ ಪ್ರಾಬ್ಲಮ್ ಆ ಥರ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಕರಿಬೇವು ಸೊಪ್ಪನ್ನ ಈ ಥರ ನೀಟಾಗಿ ತೊಳೆದು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಮೆಂತ್ಯ ಸೊಪ್ಪು ಆ ಥರ ಏನಾದ್ರು ತೊಗೊಬಂದಾಗ ಅದನ್ನು ಬಿಡಿಸಿ ನೀಟಾಗಿ ಈ ಥರ ಅಲ್ಯೂಮಿನಿಯಂ ಫೈಲ್ ಇರುತ್ತೆ ನೋಡಿ, ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಆದರೆ ತುಂಬ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಇವತ್ತು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಅಂತಂದರೆ ನಾಳೆ ಅಷ್ಟಕ್ಕೆಲ್ಲ ನಾನು ಅದರಲ್ಲಿ ಪಲ್ಯ ಇಲ್ಲ ಸಾಂಬಾರು ಏನಾದರೂ ಮಾಡ್ಕೋತೀನಿ. ಇನ್ನು ನಮ್ಮಲ್ಲಿ ಕಬ್ಬಿನಾಂಶ, ಹಿಮೋಗ್ಲೋಬಿನ್ ಲೆವೆಲ್ ಏನಾದ್ರು ಕಡಿಮೆ ಇದೆ ಅಂತಂದರೆ ಬೆಂಡೆಕಾಯಿನ ಸೇವಿಸಿ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಸಿ, ಬಿ, ಕಬ್ಬಿನಾಂಶ ಹೇರಳವಾಗಿರೋದ್ರಿಂದ ಬೇಗನೆ ವಯಸ್ಸಾಗ್ತಂತೆ ತಡೆಗಟ್ಟುತ್ತೆ. ಹಾಗೆ ಮನೇಲಿ ಯಾರು ಸಕ್ಕರೆ ಕಾಯಿಲೆಯಿಂದ ಏನಾದ್ರು ಇದ್ದರೆ ಇದು ಇನ್ಸುಲಿನ್ ಲೆವೆಲ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದ್ರು ಕೂಡ ಇದು ರಿಮೂವ್ ಮಾಡುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಉರಿ ಮುರ್ತ ಆ ಥರ ಸಮಸ್ಯೆ ಇದ್ದರೆ ಇದನ್ನು ಕೂಡ ಸೇವನೆ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಬೆಂಡೆಕಾಯಿನ ಕಟ್ ಮಾಡಿ ನೀರಲ್ಲಿ ಓವರ್ ನೈಟ್ ನೆನೆಸಿ ಬೆಳಿಗ್ಗೆ ಎದ್ದು ಆ ನೀರನ್ನ ಸೋದಿಸಿ ಕುಡಿಯೋದ್ರಿಂದ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಆ ವಿಡಿಯೋನ ನಾನು ಇನ್ನೊಮ್ಮೆ ಶೇರ್ ಮಾಡ್ತೀನಿ. ನನಗೆ ಇಂಡೋರ್ ಪ್ಲಾಂಟ್ಗಳಂದರೆ ತುಂಬಾ ಇಷ್ಟ. ಒಂದು ಹಳೇದು ವಾಟರ್ ಕ್ಯಾನ್ಗಳಿತ್ತು, ಅದರಲ್ಲಿ ಪಾಟಿಂಗ್ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಚೆನ್ನಾಗಿ ಬಂದಾಗ ರೀಪಾಟಿಂಗ್ ಮಾಡ್ಕೊಳ್ಳೋಣ ಅಂತ ಇದರಲ್ಲಿ ಬಂದು ಒಂದು 2 ಥರದ ದಾಸವಾಳದ ಗಿಡ ಐತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಫ್ರೆಶ್ ಆಗಿ ತರಕಾರಿ ಇತ್ತಲ್ಲ ಅಂತ ವೆಜಿಟೇಬಲ್ ಪಲಾವ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಉದ್ದುದ್ರಾಗಿ ಚೆನ್ನಾಗಿ ಬಂದಿತ್ತು. ಪಲಾವ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ವಡೆ. ನಾನು ಅಲಸಂದೆ ಕಾಳು ವಡೆ ಮಾಡಿದ್ದೆ. ಪಲಾವು, ವಡೆ ಮತ್ತು ಚಟ್ನಿ ಒಂದು ಸೂಪರ್ ಕಾಂಬಿನೇಷನ್ ಅಲ್ಲ. ಹೇಗಿದೆ? ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ. ಹೇಗಿದೆ ಚಿನ್ನ? ಇನ್ನು ಸಂಜೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವರಿಗೆ ಮಡ್ಲಕ್ಕಿ ತುಂಬಿದ್ವಲ್ಲ, ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಬರೋಣ ಅಂದ್ಕೊಂಡು ಬಂದಿದ್ದು. ಇಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಹೋಗಿದ್ದು ಬಂದು ಒಂದು 7:30 ಆಗಿತ್ತು. ತುಂಬ ಪ್ರಶಾಂತವಾಗಿತ್ತು ವಾತಾವರಣ ಅಂತೂ. ಚೆನ್ನಾಗಿತ್ತು. ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅವರು ಕೂಡ ಒಂದಷ್ಟು ನಮಗೆ ಸೆರಗಿಗೆ ಅಕ್ಕಿ ಹಾಕ್ಕೊಡ್ತಾರೆ. ಅವರು ಕೂಡ ಅಮ್ಮನವರಿಂದ ತೆಗೆದು ಅಕ್ಕಿ ಎಲ್ಲ ಹಾಕ್ಕೊಡ್ತಾರೆ. ಚೆನ್ನಾಗಿತ್ತು ಒಂಥರ. ಇದು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ, ಶ್ರೀಕಂಠೇಶ್ವರ ಟೆಂಪಲ್ಗೆ ಬಂದಾಗ ನಂಜನಗೂಡಿಗೆ ಇಲ್ಲೊಂದ್ಸಲ ಬಂದು ನೋಡಿ. ದೇವಸ್ಥಾನ ತುಂಬಾ ದೊಡ್ಡದಾಗಿದೆ. ಅಮ್ಮನವ್ರ ವಿಗ್ರಹನೂ ಕೂಡ ತುಂಬ ದೊಡ್ಡದಾಗಿದೆ, ಚೆನ್ನಾಗಿ ಕೂಡ ಇದೆ. ನೀವೇನಾದ್ರು ಬಂದಿದ್ರೆ ಕಮೆಂಟ್ ಮಾಡಿ ನನಗೆ ನೋಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕನೇ ರಾಮಲಿಂಗೇಶ್ವರ ದೇವಸ್ಥಾನ, ನಾರಾಯಣ ಸ್ವಾಮಿ ದೇವಸ್ಥಾನ, ಈ ಥರ ತುಂಬ ಅಲ್ಲೇ ಆ ಸಣ್ಣ ಪುಟ್ಟ ದೇವಸ್ಥಾನಗಳಿದೆ. ಇದು ರಾಮಲಿಂಗೇಶ್ವರ ದೇವಸ್ಥಾನ. ಇವರು ಶಂಕರಾಚಾರ್ಯರು. ಇಲ್ಲಿ ಬಂದರೆ ಚೌಡೇಶ್ವರಿ ಅಮ್ಮನವ್ರು ಇದ್ದಾರೆ ಇಲ್ಲಿ. ಇದು ರಾಮಲಿಂಗೇಶ್ವರ. ಇಲ್ಲೂ ಕೂಡ ಪ್ರಸಾದ ಕೊಟ್ಟರು ಸಂಜೆ ಹೋದಾಗ. ಇಲ್ಲಿ ಗಣಪ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ಅಲಂಕಾರ ಮಾಡಿದರು. ಒಂದು ಪಿಕ್ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ದೇವಸ್ಥಾನದ ಒಳಗಡೆನೆ ಬಾಲಕೃಷ್ಣ ದೇವಸ್ಥಾನ ಕೂಡ ಇದೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ.